ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತಿರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಡಿಜಿಟೆಕ್ ಕಂಪ್ನಿಯವರ 2-in-1 ವೈರ್ಲೆಸ್ ಮೈಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನೋಡ್ಬೋದು ನನ್ನ ಕೈನಲ್ಲಿ ಡಿಜಿಟೆಕ್ ಕಂಪ್ನಿಯವರ 2-in-1 ವೈರ್ಲೆಸ್ ಮೈಕ್ನ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಇದು ಬಜೆಟಲ್ಲಿ ನೋಡ್ತೀನಿ ಅಂತಂದರೆ ನಿಮಗೆ ವೆರಿ ನಾಮಿನಲ್ ಬಜೆಟಲ್ಲಿ ಸಿಕ್ಬಿಡುತ್ತೆ. ಆದರೆ ಪ್ರೆಸೆಂಟ್ಲಿ ನಾವೇನಂದರೆ ರೋಡ್ ಕಂಪ್ನಿಯವರದ ವೈರ್ಲೆಸ್ ಗೋ 2ನ ಯೂಸ್ ಮಾಡ್ತೀವಿ. ಇಟ್ಸ್ ಅರೌಂಡ್ ಬಂದುಬಿಟ್ಟು ಒಂದು 30,000 33,000 ತನಕ ನಿಮಗೆ ಕಾಸ್ಟ್ ಬೀಳುತ್ತೆ. ಬಟ್ ಆದರೆ ತುಂಬ ಪ್ರೊಫೆಷ್ನಲಿ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಮೈಕಿಗೆ ಹೋಗ್ಬೋದು. ಬಟ್ ಆದರೆ ಒಂದು ಬಜೆಟ್ ಫ್ರೆಂಡ್ಲಿ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ಒಂದು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋಂತಿರಿಗಾದರೆ ಇದೆಲ್ಲ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಲೇ ಇವತ್ತೊಂದು ಬಜೆಟ್ ಫ್ರೆಂಡ್ಲಿ ಗ್ಯಾಜೆಟ್ಸ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಅದೇ ಈಗ ಎಕ್ಸ್ಪ್ಲೈನ್ ಮಾಡಿರೋ ರೀತಿಯಲ್ಲಿ ಡಿಜಿಟೆಕ್ ಕಂಪ್ನಿಯವರ 2-in-1 ವೈರ್ಲೆಸ್ ಮೈಕ್. ಸೊ ಈ ಒಂದು ಮೈಕು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಈ ಒಂದು ಬಾಕ್ಸಲ್ಲಿ ಏನೇನೆಲ್ಲ ಗ್ಯಾಜೆಟ್ಸ್ನ ಫಿಲ್ ಮಾಡಿ ಕಳಿಸಿದ್ದಾರೆ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಿ, ಇದು ಡಿಜಿಟೆಕ್ ಅವರ 2-in-1 ವೈರ್ಲೆಸ್ ಮೈಕ್. ಇನ್ನು ನೋಡ್ಲಿಕ್ಕೆ ಮಾತ್ರ ತುಂಬ ಸ್ಮಾರ್ಟ್ ಆಗಿ ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಬಾಕ್ಸ್ ಒಳಗೆ ಏನಿದೆ ಅಂತ ನೋಡೋದಾಯ್ತು ಅಂದರೆ, ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನಿಮಗೆ ಮೊದಲನೇದಾಗಿ ಮೇನ್ ಗ್ಯಾಜೆಟ್ಸ್ ಸಿಗುತ್ತೆ. ಅದಾದಮೇಲೆ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಅದನ್ನು ಕೂಡ ರೆಫರ್ ಮಾಡ್ಕೋಬಹುದು. ಇನ್ನು ಇನ್ಸೈಡ್ ದಿ ಬಾಕ್ಸ್ ನಿಮಗೆ ಸ್ಮಾಲ್ ಪೌಚಸ್ನ ನೋಡ್ಲಿಕ್ಕೆ ಸಿಗುತ್ತೆ. ಆ ಸ್ಮಾಲ್ ಪೌಚಸ್ ಅಲ್ಲಿ ಏನಂದರೆ, ಫಸ್ಟ್ ನಿಮಗೆ ಆ ಒಂದು ಏನು ಮೈಕ್ನ ಕೊಟ್ಟಿದ್ದಾರೆ, ಆ ಮೈಕ್ನ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕ್ಲಿಪ್ ಕೊಟ್ಟಿದ್ದಾರೆ. ವಿತ್ ಕ್ಲಿಪ್ ಮಾತ್ರ, ನಾರ್ಮಲಿ ಇಲ್ಲ, ಇದರಲ್ಲಿ ಮ್ಯಾಗ್ನೆಟಿಕ್ ಕೂಡ ಇದೆ. ಈ ಒಂದು ಮ್ಯಾಗ್ನೆಟಿಕ್ ಪವರ್ ಇಂದ ನೀವು ಎಲ್ಲಿ ಬೇಕಲ್ಲಿಗೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ವೆರಿ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ವಿಚಾರಕ್ಕೆ ಬರ್ತೀನಿ ಅಂದರೆ, ಆಂಡ್ರಾಯ್ಡ್ ಯೂಸರ್ಗೋಸ್ಕರನೇ ನಿಮಗೆ C2C ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನೀವೇನಾರು ಐಫೋನ್ ಯೂಸ್ ಮಾಡ್ತೀರಾ ಅಂತ ಅಂದರೆ C2 ಲೈಟ್ನಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಯಾವ್ದು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಆಗುತ್ತೆ. ಇನ್ನು ಈ ಒಂದು ಮೈಕ್ನ ನಾಟ್ ಓನ್ಲಿ ನೀವು ಫೋನಿಗೆ ಮಾತ್ರ ಕನೆಕ್ಟಿವಿಟಿ ಮಾಡೋಂಥದ್ದಲ್ಲ, ಸೊ ನೀವು ಕ್ಯಾಮ್ರಾ ಕೂಡ ಯೂಸ್ ಮಾಡ್ಬೋದು. ಕ್ಯಾಮ್ರಾಗೆ ಸಪೋರ್ಟ್ ಆಗೋಂಥ ಕೇಬಲ್ ಕೂಡ ಈ ಒಂದು ಬಾಕ್ಸಲ್ಲಿ ನೀವು ನೋಡ್ಬೋದು. ಇನ್ನು ಅದೇ ರೀತಿ ನಿಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಜೊತೆಗೆ ನಿಮ್ಮ ನಾಯ್ಸ್ ಕ್ಯಾನ್ಸಲೇಷನ್ಗೆ ಅಥವಾ ನಿಮ್ಮ ಒಂದು ವಾಯ್ಸ್ನ ಸ್ಮೂತಾಗಿ ಬರಲಿಕ್ಕೆ ನಿಮಗೆ ಡೆತ್ ಕ್ಯಾಟ್ ಕೂಡ ಸಿಗ್ತಾ ಇದೆ ಈ ಒಂದು ಬಾಕ್ಸಲ್ಲಿ. ಇನ್ನು ಈ ಒಂದು ಮೇನ್ ಗ್ಯಾಜೆಟ್ಸ್ ನಮ್ಮ ಮೈಕ್ರೋಫೋನ್ನ ಫೀಚರ್ಸ್ ನೋಡೋದಾಯಿತು ಅಂದರೆ, ಟೈಪ್ ಸಿ ಚಾರ್ಜಿಂಗ್ ಮೋಡ್ ಸಿಗ್ತಾ ಇದೆ ನಿಮಗೆ. ಅದಾದಮೇಲೆ 40 ಮೀಟರ್ ರೇಂಜ್ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಸಿಗ್ತಿದೆ. ಅಂದರೆ 40 ಮೀಟರ್ ತನಕ ನೀವು ಇದನ್ನು ಯೂಸೇಜ್ ಮಾಡ್ಬೋದು. ಅಪ್ ಟು 6 ಅವರ್ಸ್ ನಿಮಗೆ ಯೂಸಿಂಗ್ ಟೈಮ್ ಸಿಗ್ತಾ ಇದೆ. ಒನ್ ಟೈಮ್ ನೀವು ಚಾರ್ಜ್ ಮಾಡಿದ್ರೆ 6 ಅವರ್ ತನಕ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಜೊತೆಗೆ ಇದನ್ನು ಆಂಡ್ರಾಯ್ಡಿಗೆ ಮಾತ್ರ ಅಲ್ಲ, ನೀವು ಜೊತೆಗೆ ಐಫೋನ್ ಯೂಸ್ ಮಾಡ್ಬೋದು. ಜೊತೆಗೆ DSLR ನೀವು ಕ್ಯಾಮ್ರಾ ಕೂಡ ಯೂಸ್ ಮಾಡ್ಕೋಬೋದು. ಜೊತೆಗೆ ಇದು ವಿತ್ ಇನ್ಬಿಲ್ಟ್ ಆಗಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಟ್ರಾನ್ಸ್ಫಾರ್ಮೇಷನ್ ನೋಡ್ತೀನಿ ಅಂದರೆ 2.4 ವೈರ್ಲೆಸ್ ಟ್ರಾನ್ಸ್ಫಾರ್ಮೇಷನ್ ಇದರಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಬ್ಯಾಟ್ರಿಗೆ ಬರ್ತೀನಿ ಅಂದರೆ 600 mAh ನಿಮಗೆ ಬ್ಯಾಟ್ರಿ ಸಿಗ್ತಾ ಇದೆ. ಇನ್ನು ರಿಸೀವರ್ ಅಲ್ಲಿ ನೋಡ್ತೀನಿ ಅಂದರೆ ನಿಮಗೆ 4 ಇಂಡಿಕೇಟರ್ಸ್ ಬರುತ್ತೆ. ಫಸ್ಟ್ ಇಂಡಿಕೇಟರ್ ನಿಮಗೆ ಚಾರ್ಜಿಂಗ್ ಎಷ್ಟಿದೆ ಏನು ಅಂತ ನಿಮಗೆ ಶೋ ಮಾಡುತ್ತೆ. ಸೆಕೆಂಡ್ ಇಂಡಿಕೇಟರ್ ಬಂದ್ಬಿಟ್ಟು ಮೈಕ್ 1, ಥರ್ಡ್ ಇಂಡಿಕೇಟರ್ ಬಂದ್ಬಿಟ್ಟು ಮೈಕ್ 2. ಅದೇ ರೀತಿ ಫೋರ್ತ್ ಬರ್ತೀನಿ ಅಂದರೆ ನಿಮಗೆ ಲೆವೆಲ್ ಚೆಕ್ ಮಾಡ್ಕೋಬಹುದು. ಅವಾಗಲೇ ನಾನು ಹೇಳಿದಂಗೆ ಇದರಲ್ಲಿ 3 ಲೆವೆಲ್ ಆಫ್ ಮೈಕ್ ಇದೆ, 1 2 3 ಅಂತ. ಯಾವ ಲೆವೆಲ್ ಅಲ್ಲಿ ನಿಮಗೆ ರೆಕಾರ್ಡಿಂಗ್ ಆಗ್ತಿದೆ ಅಂತ ಅಲ್ಲಿ ನಿಮಗೆ ಶೋಕೇಶ್ ಆಗುತ್ತೆ. ಈಗ ಆಲ್ರೆಡಿ ಅನ್ಬಾಕ್ಸ್ ವಿಡಿಯೋನಲ್ಲಿ ಒಂದು ರಿಸೀವರ್, ಸೊ ಅದೇ ರೀತಿ ನೋಡ್ತೀನಿ ಅಂದರೆ ಒಂದು ಮೈಕ್ ಇದೆ. ಈ ಮೈಕ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ನೋಡ್ತೀನಿ ಅಂತಂದರೆ, ಸೊ ಈ ಒಂದು ಬ್ಯಾಕ್ ಸೈಡಲ್ಲಿ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಆಯಿತಾ. ಸೊ ಈಗ ರೋಡ್ ಕಂಪ್ನಿನಲ್ಲಿ ನೋಡ್ತೀನಿ ಅಂತ ಅಂದರೆ ನೀವು, ಸೊ ಇದರಲ್ಲಿ ಕ್ಲಿಪ್ನ ಸಿಸ್ಟಮ್ನ ಮಾಡಿದ್ದಾರೆ. ಸೊ ನೋಡಿ, ಇದರಲ್ಲಿ ಕ್ಲಿಪ್ ಸಿಸ್ಟಮ್ ಇದೆ. ಸೊ ಕ್ಲಿಪ್ಪಲ್ಲಿ ನೀವು ಎಲ್ಲಿ ಬೇಕಲ್ಲಿಗೆ ನೀವು ಒಂದು ಟ್ಯಾಗ್ನ ಮಾಡ್ಬೋದು. ಆದರೆ ಇದರಲ್ಲಿ ಇನ್ನೂ ವೆರಿ ಸ್ಮಾರ್ಟ್ ಆಗಿದೆ. ನಿಮಗೆ ಹೇಳ್ಬೇಕಂತಂದರೆ ಈ ಒಂದು ಮೈಕ್ ನೀವು ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ವೆರಿ ಸ್ಮಾರ್ಟಾಗಿ ಯೂನಿಕಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಈ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ನಾನು ಕಿಶೋರ್ ಹತ್ರನೂ ಅದೇ ಹೇಳ್ತಾಯಿದ್ದೆ, ತುಂಬ ಯೂನಿಕಾಗಿ ಪ್ಲ್ಯಾನ್ ಮಾಡಿದಾರಲ್ಲ ಅಂತ. ಸೊ ನೋಡಿ, ಈ ಒಂದು ಮ್ಯಾಗ್ನೆಟಿಕ್ ಸಿಸ್ಟಮ್ ನನಗೆ ತುಂಬ ಇಂಪ್ರೆಸಿವ್ ಮಾಡ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಏನಂತಂದರೆ ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಸೊ ಫಸ್ಟ್ ಥಿಂಗ್ ಇದನ್ನು ನೀವೆಲ್ಲಾದರೂ ಇನ್ನರ್ ಪಾಯಿಂಟಲ್ಲಿ ಹಾಕಬೇಕಂತ ಅಂದರೆ ಈ ಮೈಕ್ನ ಇನ್ಸೈಡ್ ಹಾಕ್ಕೊಂಡು, ಸೊ ನೋಡಿ ಅದ್ರ ಮೇಲ್ಗಡೆ ನೀವು ಈ ಒಂದು ಮ್ಯಾಗ್ನೆಟಿಕ್ ಏನಿದೆ ಇಲ್ಲಿ ಸ್ಟಿಚ್ ಮಾಡಿಬಿಟ್ರೆ ಆಗೋಯ್ತು. ಸೊ ನೋಡಿ, ಸೊ ಇಷ್ಟೇ. ಸೊ ಇವಾಗ ಇನ್ವಿಸಿಬಲ್ ಆಗಿ ಕಾಣಿಸ್ತದೆ. ನೀವು ಶರ್ಟ್ ಅಥವಾ ಟಿ ಶರ್ಟ್ಸ್ ಏನೇ ವೇರ್ ಮಾಡಿದ್ರು ಕೂಡ ತುಂಬ ಯುನೀಕಾಗಿ, ಯಾವುದೋ ಒಂದು ನಮ್ಮ ಶರ್ಟ್ ಬಟನ್ ಹೆಂಗಿರುತ್ತೆ ಆ ಬಟನ್ ಥರನೇ ನಿಮಗೆ ಫೀಲ್ ಆಗುತ್ತೆ. ತುಂಬ ಯುನೀಕ್ ಅನ್ನಿಸ್ತು ನನಗೊಂದು. ಈ ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು. ಇನ್ನೊಂದು ಹೇಳ್ತೀನಿ, ಆಗಲೇ ಹೇಳ್ದಂಗೆ ಡೆತ್ ಕ್ಯಾಟ್ ಏನಿದೆ, ಸೊ ಅದನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದು. ರೋಡ್ ಕಂಪ್ನಿಲಿ ಕೂಡ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಅದೇ ಥರನೇ ಇದರಲ್ಲೂ ಕೂಡ ಇದೆ. ಸೊ ಇದೇನಕ್ಕಪ್ಪ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಒಂದು ನಿಮ್ಮ ವಾಯ್ಸ್ನ ಫುಲ್ ಕ್ಲಿಯರಾಗಿ ನಾಯ್ಸ್ ಕ್ಯಾನ್ಸಲೇಷನ್, ಸರೌಂಡಿಂಗ್ನ ನಾಯ್ಸ್ನ ಕ್ಯಾನ್ಸಲೇಷನ್ ಮಾಡಿ ನಿಮಗೆ ಟ್ರಾನ್ಸ್ಫರ್ ಆಗಿ ಕೊಡೋಕ್ಕೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ವೆರಿ ಸಾಫ್ಟ್ ಇದೆ ಆಯಿತಾ. ಸೊ ಈಗ ಪ್ರೆಸೆಂಟ್ ನೀವೇನು ಆಡಿಯೋ ಕೇಳ್ತಾರೆ, ಇದು ಬಂದುಬಿಟ್ಟು ರೋಡ್ ಕಂಪ್ನಿಯವರ ವೈರ್ಲೆಸ್ ಗೋ 2 ಅವ್ರದ್ದು 33,000 ಮುಂಚೆನೇ ಹೇಳಿದೆ. ಸೊ ಈ ಒಂದು ಕಂಪ್ನಿಯಲ್ಲಿ ಯಾವ ರೀತಿ ಒಂದು ಆಡಿಯೋ ಕ್ಲಾರಿಟಿ ಬರ್ತಾ ಇದೆ ಅನ್ನೋದು ಈ ಒಂದು ಆಡಿಯೋ. ಸೊ ಇವಾಗ ನೆಕ್ಸ್ಟ್ ನನ್ನ ಆಡಿಯೋ ಏನು ಕೇಳಿಸ್ಕೊಂತೀರ ಅದು ಇವಾಗ ನಾನು ಅನ್ಬಾಕ್ಸ್ ಮಾಡೋದಂಥ ಬಜೆಟ್ ಫ್ರೆಂಡ್ಲಿ ಇರೋಂಥ ಡಿಜಿಟೆಕ್ ಅವರ 2-in-1 ವೈರ್ಲೆಸ್ ಮೈಕಿಂದು. ಸೊ ಇದ್ರ ಆಡಿಯೋ ಯಾವ ರೀತಿ ಬರುತ್ತೆ ಚೆಕ್ ಮಾಡೋಣ. ವಾಯ್ಸ್ ನಿಮಗೆ ಎಷ್ಟು ಟ್ರಾನ್ಸ್ಫರ್ ಆಗಿ ಎಷ್ಟು ನೀಟಾಗಿ ಕೇಳಿಸ್ತದೆ ಅಂತ ನೀವು ಇವಾಗ ಚೆಕ್ ಮಾಡ್ಬೋದು. ಅವಾಗಲೇ ಮಾತಾಡಿದ್ದು ರೋಡ್ ಅವ್ರದ್ದು, ಇವಾಗ ಬಂದು ಡಿಜಿಟೆಕ್ ಅವರು. ಇದೆರಡಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ನೀವು ಚೆಕ್ ಮಾಡಿ. ಲೆವೆಲ್ 1 ಅಲ್ಲಿ ನೀವು ವಾಯ್ಸ್ ಈಗ ಏನು ಕೇಳಿಸ್ಕೊಂತಾರೆ, ಇದು ಡಿಪೆಂಡ್ಸ್ ಆನ್ ನಿಮ್ಮ
ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಇದನ್ನು ನೀವು ಟಿ ಶರ್ಟ್ಸಲ್ಲಿ ತುಂಬ ಲಾಂಗಾಗಿ ಏನಾರು ಮಾಡಿದ್ರೆ ಲೆವೆಲ್ 1 ನಿಮಗೆ ಕಮ್ಮಿ ಕೇಳಿಸುತ್ತೆ. ಬಟ್ ಈಗ ನನಗೆ ಮೈಕನ್ನ ಕೈಯಲ್ಲಿ ಹಿಡ್ದೀನಿ, ಈ ರೀತಿ ಕೈನಲ್ಲಿ ಹಿಡಿದಾಗ ನೀವು ಮಾತಾಡ್ತೀನಿ ಅಂದರೆ ನಿಮಗೆ ಎಫೆಕ್ಟಿವ್ ಆಗಿ ಕೇಳಿಸುತ್ತೆ. ಇದು ಲೆವೆಲ್ 1. ಸೊ ಇಷ್ಟ ತನಕ ನೀವೇನು ಕೇಳಿಸ್ಕೊಟ್ರಿ ಇದು ಲೆವೆಲ್ 1 ಮೈಕಿಂದು ಆಪ್ಷನ್ನು. ಸೊ ಅದರಲ್ಲಿ ನಿಮಗೆ ಸ್ವಲ್ಪ ವಾಲ್ಯೂಮ್ ಡೌನ್ ಆಗಿ ಕೇಳಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಈಗ ಏನು ಕೇಳಿಸ್ಕೊತಾ ಇದ್ದೀರಲ್ವಾ, ಇದು ಬಂದು ಲೆವೆಲ್ 2 ಅಂತ ಆಪ್ಷನ್. ಸೊ ಇದರಲ್ಲಿ ದೇರ್ ಆರ್ 3 ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 3. ಸೊ ಇಷ್ಟ ತನಕ ಬಿಫೋರ್ ಕೇಳಿಸ್ಕೊಂಡಿದ್ದು ನೀವು ಲೆವೆಲ್ 1, ಇವಾಗ ಲೆವೆಲ್ 2 ನೀವು ಕೇಳಿಸ್ಕೊತೀರಾ. ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಿಮಗೆ ವಾಯ್ಸು ಅಪ್ಪರ್ ಸೈಡಲ್ಲಿ ಮೂವ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಕೇಳಿಸ್ಕೊಂತೀರಾ ಇದು ನಿಮಗೆ ಲೆವೆಲ್ 3. ಸೊ ಇದರಲ್ಲಿ ನೀವು ನೋಡ್ತೀನಿ ಅಂತಂದರೆ ಸ್ವಲ್ಪ ವಾಯ್ಸು ನಿಮಗೆ ಲೌಡ್ ಆಗಿದ್ರು ಕೂಡ ಲೆವೆಲ್ 2 ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರಫ್ ಅಂತ ನಿಮ್ಗೆ ಅನ್ನಿಸ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಆದರೆ ಐ ಫೀಲ್ ಸ್ವಲ್ಪ ಇದು ಬೇಸ್ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಓಕೆ ಆಯಿತಾ, ಇದು ಕೂಡ ಈ ಒಂದು ಸಿಗ್ಮೆಂಟಲ್ಲಿ ನೋಡ್ತೀನಿ ಅಂದರೆ ಈ ಒಂದು ಮಿಡ್ ರೇಂಜ್ ಅಥವಾ ಇಷ್ಟು ಕಮ್ಮಿ ಕಾಸ್ಟಲ್ಲಿ ನೀವು ಒಂದು ಮೈಕ್ನ ನೋಡ್ತೀನಿ ಅಂದಾಗ ಇದು ಓಕೆ ಅಂತ ನನಗೆ ಫೀಲ್ ಆಗ್ತದೆ. ಸೊ ನೀವು ನೋಡಿ, ಸೊ ನಿಮ್ಗೆ ಯಾರು ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ ಅಂದರೆ ಈ ಒಂದು ಡಿಜಿಟೆಕ್ ಅವರ ಏನೋ ಒಂದು ಇದೆ, ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಆಯಿತಾ. ಸೊ ಇದಿಷ್ಟು ಕಂಪ್ಲೀಟಾಗಿ ಇಂಡೋರ್ ವಾಯ್ಸ್ ಆದರೆ, ಇನ್ನು ಔಟ್ಡೋರ್ ವಾಯ್ಸ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ಹೊರಗಡೆ ಹೋಗಿ ತೋರಿಸ್ತೀನಿ ನೆಕ್ಸ್ಟ್. ಸೊ ಇಂಡೋರ್ನಲ್ಲಿ ಯಾವ ರೀತಿ ಮೈಕು ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡಿದ್ದಾಯಿತು. ಇವಾಗ ಔಟ್ಡೋರ್ ಬಂದಿದ್ದೀವಿ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಹೊರಗಡೆ ನಾಯ್ಸ್ ಇದೆ ತುಂಬಾ. ಸೊ ಈ ಒಂದು ಕಂಡೀಷನಲ್ಲಿ ಕೂಡ ಈ ಡಿಜಿಟೆಕ್ನವ್ರದ್ದು 2-in-1 ವೈರ್ಲೆಸ್ ಮೈಕ್ ಏನಿದೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವಾಗ ನಾವು ಚೆಕ್ ಮಾಡೋಣ. ಸೊ ಇವಾಗ ಆಲ್ರೆಡಿ ಲೆವೆಲ್ 3ನಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಇವಾಗ ಕ್ಯಾಮ್ರಾಯಿಂದ ನನಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 2 to 3 ಮೀಟರ್ಸ್ ಇರ್ಬೋದು. ಬಟ್ ಆದರೆ ಇದು 40 ಮೀಟರ್ಸ್ ತನಕ ರೇಂಜ್ ಕೊಟ್ಟಿರೋದ್ರಿಂದ ಏನಾರು ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ. ಒನ್ ಟೆಸ್ಟ್ ಮಾಡಿದ್ವಿ, ಆಲ್ರೆಡಿ ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ. ಬಟ್ ನಾನು ಆ ಕಡೆ ತಿರುಗಿದಾಗ ಇವಾಗ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಿದ್ದೀವಿ, ಇವಾಗ ಹೆಂಗೆ ಬರ್ತಿದೆ ಅಂತ ಚೆಕ್ ಮಾಡೋಣ. ಸೊ ಇವಾಗ ಏನು ನೀವು ಕೇಳಿಸ್ಕೊತಾ ಇದ್ದೀರಾ ಇದು ವಾಕಬಲ್ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ಆಲ್ರೆಡಿ ಒಂದ್ಸರಿ ಟೆಸ್ಟ್ ಮಾಡಿದಾಗ ಏನಾಯ್ತು ಅಂದರೆ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನಲ್ಲಿ ನನಗೆ ಬ್ರೇಕ್ ಆಯಿತು, ವಾಯ್ಸ್ ಮಿಡಲಲ್ಲಿ ಕಟ್ ಆಗೋದು, ನಾಯ್ಸು ಬ್ರೇಕ್ ಆಗಿ ಬರೋದು, ಈ ರೀತಿ ಫೀಲ್ ಆಯಿತು. ಐ ಥಿಂಕ್ ಅದರ ಮೇ ಬಿ ಹೊಸದಾಗಿರೋದ್ರಿಂದ ಏನಾದ್ರು ಇನ್ವೆಸ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಅಂತ ಐ ಥಿಂಕ್ ಇವಾಗ ನೋಡೋಣ ಇದ್ರ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಈಗ ಆಲ್ಮೋಸ್ಟ್ ನಾನೊಂದು 30 ಮೀಟರ್ಸ್ ತನಕನೂ ಬಂದಿಲ್ಲ. ಬಟ್ ಆದರೆ ಈ ಒಂದು ರೇಂಜಲ್ಲಿ ಅವಾಗಲೇ ನನಗೆ ಟ್ರಬಲ್ ಕೊಡ್ತು. ಇವಾಗ ನೋಡೋಣ ಈ ಸತಿ ಯಾವ ರೀತಿ ಬರ್ತಾ ಇದೆ ಅಂತ. ಈಗ ನೀವೇನು ಕೇಳಿಸ್ಕೊಂತ ಇದು ಸೋನಿ A7R4ನಲ್ಲಿ ನಾವು ಒಂದು ಕ್ಯಾಪ್ಚರ್ ಮಾಡ್ತಾ ಇರೋಂಥದ್ದು. ಸೊ ಇದರಲ್ಲಿ ಮೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ಕೇಳಿಸ್ಕೊಂತ ಇರಲ್ಲ, ಈ ವಾಯ್ಸ್ ಅದರದ್ದೇ ಆಗಿರುತ್ತೆ. ಸೊ ಇವಾಗ ನಾನು ರಿವರ್ಸಬಲ್ ಚೆಕ್ ಮಾಡ್ತೀನಿ. ನಿನ್ನೆ ನಾನು ಐಫೋನಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಪ್ರಾಬ್ಲಮ್ ಆಗಿತ್ತು. ಬಟ್ ಇವಾಗ ಇದರಲ್ಲಿ ಆಗಲ್ಲ ಅಂತ ಅಂದ್ಕೊಂಡು ನಾನು ಟೆಸ್ಟ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಇವಾಗ ವಾಯ್ಸ್ ನಾನು ನೋಡಿ, ಇವಾಗ ಟರ್ನಿಂಗ್ ಆದಾಗ ಏನಾಗುತ್ತೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು ಆವಾಗಲೇ ನಾನು ಶೂಟ್ ಮಾಡಿದಂಥ ಐಫೋನ್ನಲ್ಲಿ. ಬಟ್ ಆದರೆ ಈ ಕ್ಯಾಮ್ರಾಗೆ ಎಷ್ಟು ಅಕ್ಯೂರ್ ಆಗಿ ಬರುತ್ತೆ ಅನ್ನೋದು ಇವಾಗ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಇದ್ರಲ್ಲಿ ಆ ರೀತಿ ಬರಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ, ನೋಡಬೇಕು ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಇದರಲ್ಲಿ ಏನಾದ್ರು ಕ್ಲಾರಿಟಿಯಾಗಿ ಬಂತು ಅಂದರೆ ನೀವೇನಾದ್ರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರೋರಿಗೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಅಥವಾ ಇನ್ ಕೇಸ್ ಏನಾದ್ರು ನೀವು ಐಫೋನ್ ಇಟ್ಕೊಂಡವರಿಗೆ ಸ್ವಲ್ಪ ಅದೊಂದು ಡ್ರಾಬ್ಯಾಕ್ ಅಂತಲೂ ಕೂಡ ಹೇಳ್ಬೋದು ಅಂತ ಅನ್ಕೊಂತೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಆಂಡ್ರಾಯ್ಡಲ್ಲಿ ಕೂಡ ನಾನು ಟೆಕ್ಸ್ಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಾವು ಆಂಡ್ರಾಯ್ಡ್ನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಈ ಆಂಡ್ರಾಯ್ಡ್ನಲ್ಲಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ನೀವು ಕೇಳಿಸ್ಬೋದು. ಇದು ಫ್ರಂಟ್ ವ್ಯೂ ಆಗಿರೋದ್ರಿಂದ ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ, ಏನು ಪ್ರಾಬ್ಲಮ್ ಕೊಡಲ್ಲ. ಯಾಕೆಂದರೆ ಐಫೋನಲ್ಲೂ ಕೂಡ ನನಗೇನು ಫ್ರಂಟಲ್ಲಿ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಬಟ್ ಆದರೆ ನಾನು ಯಾವಾಗ ಒನ್ಸ್ ಟರ್ನ್ ಆಗ್ತೀನಿ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಪ್ರಾಬ್ಲಮ್ ಆಗಿ ಸ್ವಲ್ಪ ಬ್ರೇಕ್ ಆಗ್ತಿತ್ತು. ಸೊ ಇದ್ರಲ್ಲಿ ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಐ ಥಿಂಕ್ ಆಂಡ್ರಾಯ್ಡಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು ಅಂದರೆ ಆ ಇಶ್ಯೂಸ್ ಇದ್ರಲ್ಲಿ ಬರಲ್ಲ. ಬಟ್ ಐಫೋನಲ್ಲಿ ಏನಾಗುತ್ತೆ ಸ್ವಲ್ಪ ಇವನ್ ಫ್ಯೂಚರ್ಸ್ ಎಲ್ಲ ಚೇಂಜಸ್ ಆಗುತ್ತೆ, ಆಮೇಲೆ ಸೆಟ್ಟಿಂಗ್ಸ್ ಚೇಂಜಸ್ ಆಗುತ್ತೆ. ಸೊ ದಟ್ ಹಂಗಾಗಿ ಐಫೋನಲ್ಲಿ ಟ್ರಬಲ್ ಕೊಡ್ತಾ ಇರ್ಬೋದು. ಬಟ್ ಕ್ಯಾಮ್ರಾದಲ್ಲಿ ಅವಾಗ ನೋಡಿದಾಗ ನನಗೆ ಅನಿಸ್ತಂಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಮೇ ಬಿ ಆಂಡ್ರಾಯ್ಡಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಒಂದ್ಸರಿ ಟೆಸ್ಟ್ ಮಾಡಿದ್ಮೇಲೆ ಫೈನಲಿ ಹೆಂಗೆ ಬರುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಫೈನಲಿ ನೋಡೋದಲ್ಲ ಗೈಸ್, ಔಟ್ಡೋರ್ ಟೆಸ್ಟ್ ಕೂಡ ಮಾಡಾಯಿತು. ಇದರಲ್ಲಿ ಪ್ಲಸ್ ಹೇಳಬೇಕು ಅಂತಂದರೆ ಇಂಡೋರ್ ಆಗಿರ್ಬೋದು ಔಟ್ಡೋರ್ ಆಗಿರ್ಬೋದು ತುಂಬ ಚೆನ್ನಾಗಿ ಒಂದು ಆಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದೆ. ನಾನು ಆಂಡ್ರಾಯ್ಡಲ್ಲಿ ಕೂಡ ಟೆಸ್ಟ್ ಮಾಡಿದೆ, ಯಾವುದೇ ಥರ ಸಮಸ್ಯೆ ಬಂದಿಲ್ಲ. ಈವನ್ ಕ್ಯಾಮ್ರಾದಲ್ಲಿ ಕೂಡ ಟೆಸ್ಟ್ ಮಾಡಿದ್ವಿ, ಯಾವುದೇ ಥರ ಸಮಸ್ಯೆ ಬಂದಿಲ್ಲ. ಆದರೆ ಈ ಒಂದು ಪ್ರೈಸ್ ಟ್ಯಾಗಲ್ಲಿ ನೋಡ್ತೀನಿ ಅಂದರೆ ಒನ್ ಆಫ್ ದಿ ಬೆಸ್ಟ್ ಒಂದು ಗ್ಯಾಜೆಟ್ಸ್ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಆದರೆ ಮೇಜರ್ ನನಗೆ ಒಂದು ಡ್ರಾಬ್ಯಾಕ್ ಅಂತ ಅನಿಸಿದ್ದೇನಂತಂದರೆ ನಾನು ಯಾವಾಗ ಐಫೋನಿಗೆ ಕನೆಕ್ಟ್ ಮಾಡಿದೆ ಆವಾಗ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನಲ್ಲಿ ತೊಂದರೆ ಕೊಡ್ತು. ಸೊ ಅದಾದಮೇಲೆ ನೋಡ್ತೀನಿ ಇನ್ನೊಂದು ಡ್ರಾಬ್ಯಾಕ್ ಏನಂತ ಅಂದರೆ 3.5 ಅವರ್ಸು ಚಾರ್ಜಿಂಗ್ ಟೈಮಿಂಗ್ ಇದೆ. ಅದೆಲ್ಲ ಒಂದು ಕಡೆ ತುಂಬ ಲ್ಯಾಗ್ ಆಗುತ್ತೆ ಚಾರ್ಜಿಂಗ್ ಮಾಡೋಕ್ಕೆ ಅಂತ ನನಗೆ ಪರ್ಸ್ನಲಿ ಫೀಲ್ ಅನ್ನಿಸ್ತು. ಸೊ ಅದರ್ವೈಸ್ ಓವರಾಲ್ ನೋಡ್ತೀನಿ ಅಂದರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಫ್ ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಐಫೋನ್ಗೂ ಕೂಡ ಕನೆಕ್ಟ್ ಮಾಡಿದಾಗ ಯಾವುದೇ ಥರ ಸಮಸ್ಯೆ ಆಗದಲ್ಲೇ ಇರೋ ಏನಾದರೂ ಸೊಲ್ಯೂಷನ್ ಬಂದರೆ ಖಂಡಿತ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಫೈನಲಿ ಅಲ್ಲಿ ತನಕ ನಮ್ಮ ಒಂದು ಚಾನಲ್ನ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಆಲ್.